ಇವ್ರಿಗೇನಾದ್ರೂ ಆಯ್ತು ಅಂದ್ರೆ ಯಾರು ತಡ್ಕೊಳ್ಳೋದಿಲ್ಲ. ಅಪ್ಪ ಅಂದ್ರೆ ಪ್ರಾಣಕ್ಕಿಂತ ಹೆಚ್ಚು ಅನ್ಕೊಂಡಿರೋ ರಾಜಲಕ್ಷ್ಮಿ ಇವ್ರಿಲ್ಲ ಅಂದ್ರೆ ಸಹಿಸ್ಕೊಳ್ಳೋದಿಲ್ಲ. ಇವ್ರ ಉಸಿರು ನಿಂತೋದ ಮರುಕ್ಷಣ ಎಷ್ಟೋ ಜನ ಪ್ರಾಣ ಕಳ್ಕೊತಾರೆ. ಪ್ರಾಣ ಹೋಗಿದೆ ಅಂತ ಗೊತ್ತಾದ ಕೂಡ್ಲೆ ಅದನ್ನ ಕೇಳಿಸ್ಕೊಂಡ ಮರುಕ್ಷಣ ಇಲ್ಲೇ ಇರೋ ಇನ್ನೊಂದು ಪ್ರಾಣ ಹೊರಟೋಗುತ್ತೆ. ಅದು ನಮ್ಮ ದೊಡ್ಡಮ್ಮಂದು. ನಿಮ್ಮನ್ನ ಬದುಕಿಸ್ಕೊಡಿ ಅಂತ ಕೇಳ್ತಿರೋದು ಇವ್ರೊಬ್ರನ್ ಮಾತ್ರ ಅಲ್ಲ, ನಮ್ಮೆಲ್ಲರನ್ನೂ ಕೂಡ. ತುಂಬಾ ನಂಬಿಕೆಯಿಂದ ಬಂದಿದ್ದೀವಿ ಸ್ವಾಮೀಜಿ. ಅವಕಾಶ ಇದ್ದಾಗ ನಾನು ವೈದ್ಯಕೀಯ ಚಿಕಿತ್ಸೆ ಮಾಡ್ಬೋದೇ ಹೊರತು ಪ್ರಾಣ ತುಂಬಿಸೋದಕ್ಕೆ ನಾನು ಆ ದೇವರಲ್ಲ ಕಣಪ್ಪ. ಅಂದ್ರೆ ನಮ್ಮಣ್ಣ ಸಾವಿಗೆ ತುಂಬಾ ಹತ್ರದಲ್ಲಿದ್ದಾರೆ. ನಾಗರ ಹಾವು ಕಚ್ಚಿದ್ರೆ ಜೀವ ಉಳಿಯೋದು ತುಂಬಾನೇ ಕಷ್ಟ. ಅಂಥದ್ರಲ್ಲಿ ಈಗ ಸಮಯ ತುಂಬ ಮೀರಿ ಹೋಗಿದೆ. ನಿಜ ಹೇಳಬೇಕು ಅಂದ್ರೆ ಆ ಜೀವ ಯಾವಾಗಲೂ ಹೋಗ್ಬೇಕಿತ್ತು. ನಿಮ್ಮೆಲ್ಲರ ಪ್ರೀತಿ ಇರೋದಕ್ಕೋ ಏನೋ ಇನ್ನೂ ಆ ಗುಂಡಿಗೆ ಹೊಡ್ಕೋತಾನೆ ಇದೆ. ಅದು ಯಾವ ಕ್ಷಣದಲ್ಲಿ ಬೇಕಾದರೂ ನಿಂತು ಹೋಗ್ಬೋದು. ಗುರುಗಳೇ, ನಿಮ್ಮ ಬಾಯಿಂದ ಆ ಮಾತುಗಳನ್ನ ಹೇಳ್ಬೇಡಿ ಗುರುಗಳೇ. ಯೋಚನೆ ಮಾಡಿ, ನಿಮ್ಮ ಅನುಭವದಲ್ಲಿ ಯಾವ್ದಾದ್ರೂ ಒಂದ್ ದಾರಿ ಸಿಕ್ಕೇ ಸಿಗುತ್ತೆ ಗುರುಗಳೇ. ಇವ್ರ ಪ್ರಾಣ ಹೋದ್ರೆ ನಮ್ ರಾಜಲಕ್ಷ್ಮಿ, ನಮ್ ದೊಡ್ಡಮ್ಮ, ನಮ್ಮ ಅಜ್ಜಿ, ನಮ್ ಚಿಕ್ಕಪ್ಪ ಯಾರು ಬದುಕಲ್ಲ. ನಮ್ಮನೇನೆ ಸ್ಮಶಾನ ಆಗ್ಬಿಡತ್ತೆ. ಅವರನ್ನ ದಯವಿಟ್ಟು ಕಾಪಾಡಿ ಗುರುಗಳೇ, ಕಾಪಾಡಿ ಕಾಪಾಡಿ ಗುರುಗಳೇ. ಇವ್ರಿಗೋಸ್ಕರ ಎಷ್ಟೊಂದು ಬೇಡ್ಕೋತಾ ಇದೆಯಲ್ಲ, ಇವ್ರು ನಿನಗೆ ಅಪ್ಪ ಆಗ್ಬೇಕೇನಮ್ಮ? ಅಪ್ಪನೇ ನನ್ ಪ್ರಾಣಕ್ಕೆ ಗಂಡಾಂತರ ಇದೆ ಅಂದಿದ್ದಕ್ಕೆ ನನ್ನ ಪ್ರಾಣಕ್ಕೆ ಅವ್ರ ಪ್ರಾಣನೇ ಪಣಕ್ಕಿಟ್ಟಿರೋ ನಮ್ ದೊಡ್ಡಪ್ಪ. ನೋಡಮ್ಮ, ಮಾನವನ ಪ್ರಯತ್ನ ಮುಗ್ದಿದೆ. ಈಗ ಮಿಕ್ಕಿರೋದು ಆ ದೇವ್ರ ದಯೆ ಮಾತ್ರನೇ. ಇವ್ರು ಖಂಡಿತ ಬದುಕ್ತಾರೆ ಅಂತ ನಾನು ಹೇಳಕ್ಕಾಗಲ್ಲ, ಆದ್ರೆ ಒಂದು ಅವಕಾಶ ಅಂತೂ ಇದೆ. ಅದೇನು ಅಂತ ಹೇಳಿ ಸ್ವಾಮೀಜಿ. ಅದೇನೇ ಆಗಿದ್ರು ನಾವು ಮಾಡ್ತೀವಿ, ಹೇಳಿ. ನಾಗರಹ ಹುತ್ತದಿಂದ ಹುತ್ತದ ಮಣ್ಣನ್ನ ತರಬೇಕು. ನಾಗರಹಾವಿನ ಸ್ಪರ್ಶ ಆ ಮಣ್ಣಿಗೆ ತಾಗಿರ್ಬೇಕು. ಕಚ್ಚಿರೋದು ನಾಗರಹಾವಾಗಿರೋದ್ರಿಂದ ಆ ನಾಗದೇವರ ದಯೆ ಇದ್ರೆ ಆ ಮಣ್ಣಿನ ಸ್ಪರ್ಶದಿಂದ ಇವರು ಬದುಕಬಹುದು. ಗುರುಗಳೇ, ನಾನ್ ತಗೊಂಡ್ ಬರ್ತೀನಿ ಗುರುಗಳೇ, ನಾನ್ ತರ್ತೀನಿ. ಅಮ್ಮ, ಆದ್ಯ 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 ಆದ್ಯ, ನಿಲ್ಲಮ್ಮ. ಏನಮ್ಮ, ಎಲ್ಲಿಗೆ ಹೋಗ್ತಿದ್ಯಾ? ಗುರುಗಳು ಹೇಳಿದ್ರಲ್ಲ ಚಿಕ್ಕಪ್ಪ, ಹೊತ್ತದ್ ಮಣ್ಣು ತಗೊಂಡ್ ಬರ್ತೀನಿ. ಅದು ನಂಬಿಕೆ ಮಾತ್ರನೇ ಅಂತ ಹೇಳಿದ್ರಲ್ವೇನಮ್ಮ. ನಿಜವಾಗ್ಲೂ ಮಣ್ಣು ತಂದು ಮನುಷ್ಯರು ಬದುಕೋ ಹಾಗಿದ್ದಿದ್ರೆ ಇಡೀ ಪ್ರಪಂಚದಲ್ಲಿ ಮಣ್ಣಿಗೆ ಕೂಡ ಬರುತ್ತೆ. ಅಂತ ಮಣ್ಣು ತಗೊಂಬರೋದ್ರಿಂದ ಅಣ್ಣ ಬದುಕ್ತಾನೆ ಅಂತ ಅವರು ಖಂಡಿತವಾಗ್ಲೂ ಹೇಳಿದಿದ್ರೆ ನನ್ನ ಪ್ರಾಣ ಒತ್ತೆ ಇಟ್ಟಾದ್ರು ನಾನೇ ಹೋಗಿ ಆ ಮಣ್ಣನ್ನು ತಗೊಂಬರ್ತಿದ್ದೆ. ಮನುಷ್ಯರು ಮಾಡೋಕಾಗದೆ ಇರೋದು ಆ ದೇವ್ರು ಮಾಡ್ತಾನೆ ಚಿಕ್ಕಪ್ಪ. ಅದಕ್ಕೆ ಅವರು ದೇವ್ರು. ಆ ದೇವ್ರೇನೋ ಮಾಡ್ತಾನೆ ಅಂದ್ರಲ್ಲ, ನಮ್ ಪ್ರಯತ್ನನ ನಾವು ಮಾಡೋಣ. ದೇವ್ರ ದಯೆಯಿಂದ ಹಾಗೇನಾದ್ರೂ ಆದ್ರೆ ಒಳ್ಳೇದೇ ಅಲ್ವಾ? ನಮ್ ನಂಬಿಕೆಯಿಂದ ಆಕಾಶದಲ್ಲಿರೋ ಮೋಡನ ನೋಡಿ ಇಲ್ಲಿ ಕೆಳಗೆ ಬೀಜ ನೆಟ್ರೆ ಆ ನಂಬಿಕೆಗಳಿಗೆ ಆ ಮೋಡಗಳೇ ಕರಗಿ ಮಳೆಯಾಗಿ ಸುರಿಯುತ್ತೆ ಚಿಕ್ಕಪ್ಪ. ಹಾಗೇನೆ ದೊಡ್ಡಪ್ಪಂಗೇನೂ ಆಗಲ್ಲ ಅನ್ನೋ ನಮ್ಮ ನಂಬಿಕೆಗೆ ಒಂದು ದಾರಿ ಸಿಕ್ಕಿದೆ. ನಾನು ಹೋಗಿ ಪ್ರಯತ್ನ ಮಾಡ್ತೀನಿ ಚಿಕ್ಕಪ್ಪ. ನನ್ನ ತಡಿಬೇಡಿ ಚಿಕ್ಕಪ್ಪ, ಹೋಗೋಗ್ಬೇಡಿ. ಅಮ್ಮ, ನಾಗರ ಹಾವು ಹುತ್ತದಿಂದ ಹುತ್ತದ ಮಣ್ಣು ತಗೊಂಬರೋದು ಅಂದ್ರೆ ಪ್ರಾಣಕ್ಕೆ ಅಪಾಯ ಅಲ್ವೇನಮ್ಮ? ಅಣ್ಣನ ಪರಿಸ್ಥಿತಿ ನೋಡಿನೇ ತಡ್ಕೊಳಕ್ ಆಗ್ತಿಲ್ಲ.
ಹೀಗಿರುವಾಗ ನಿನಗೇನಾದ್ರೂ ಆದ್ರೆ ನಾವು ತಡ್ಕೊಳಕ್ಕಾಗತ್ತಾ? ಅದು ಅಲ್ದೆ ನಮ್ಮ ಅತ್ಗೆ ತಡ್ಕೋತಾರ? ನಾನು ಯೋಚನೆ ಮಾಡ್ತಾ ಇರೋದು ದೊಡ್ಡಮ್ಮನ ಬಗ್ಗೆನೆ. ನನಗೇನಾದ್ರೂ ಆದ್ರೆ ದೊಡ್ಡಮ್ಮ ನೊಂದ್ಕೋತಾರೆ. ಆದ್ರೆ ದೊಡ್ಡಪ್ಪಂಗೇನಾದ್ರೂ ಆದ್ರೆ ಅವ್ರ ಪ್ರಾಣನೇ ಬಿಟ್ಬಿಡ್ತಾರೆ ಚಿಕ್ಕಪ್ಪ. ಅಮ್ಮನಿಂದ ದೂರ ಆದ್ಮೇಲೆ ಆ ದೂರನ ತಡ್ಕೊಳ್ಳೋದಕ್ಕೆ ಅಭ್ಯಾಸ ಮಾಡ್ಕೊಂಡಿದ್ದೀನಿ ನಾನು. ಆದ್ರೆ ನೀವಾಗಲ್ವಲ್ಲ ಚಿಕ್ಕಪ್ಪ, ಎಲ್ರೂ ಒಟ್ಟಿಗೆ ಬದುಕ್ಬೇಕು ಅನ್ನೋ ಯೋಚನೆ ಇರೋರು. ಅದಕ್ಕೆ ಚಿಕ್ಕಪ್ಪ, ದೊಡ್ಡಪ್ಪಂಗೆ ಏನೇ ಆದ್ರೂ ಅವ್ರ ಜೊತೆಗೆ ಮನೇಲಿ ಯಾರು ಉಳಿಯಲ್ಲ, ನಿಮ್ಮನ್ನು ಸೇರಿಸಿ. ಅದ್ ನನಗ್ ಗೊತ್ತು ಚಿಕ್ಕಪ್ಪ. ಅದಕ್ಕೆ ಅಂತ ಅಣ್ಣನ್ ಪ್ರಾಣ ಕಾಪಾಡೋದಕ್ಕೋಸ್ಕರ ನಿನ್ ಪ್ರಾಣನೇ ಕಳ್ಕೊತೀಯ? ಹೋಗ್ಲಿ ಚಿಕ್ಕಪ್ಪ, ಅಮ್ಮನ ಹತ್ರನೇ ನಾನು ಹೊರಟೋಗ್ಬಿಡ್ತೀನಿ. ಅಮ್ಮ ಆದ್ಯ, ಹಾಗೆಲ್ಲ ಮಾತಾಡ್ಬೇಡಮ್ಮ. ನನಗೆ ಅಪಾಯ ಇದೆ ಅಂತ ಗೊತ್ತಾಗಿ ನನಗೇನಾಗುತ್ತೋ ಏನೋ ಅಂತ ಹೋಮ ಮಾಡಿಸಿದ್ರು ದೊಡ್ಡಪ್ಪ. ಹೋಮ ಮಧ್ಯದಲ್ಲೇ ನಿಂತು ಹೋದ್ರೆ ನನಗೇನಾಗುತ್ತೋ ಅಂತ ಹಾಫ್ ಕಚ್ಚಿದ್ರು, ಕದಲ್ದೆ ಹಾಗೆ ಕೂತಿದ್ರು. ನನಗೋಸ್ಕರ ದೊಡ್ಡಪ್ಪ ಅವ್ರ ಪ್ರಾಣನೇ ಕೊಡೋಕೆ ಸಿದ್ಧರಾದಾಗ ಆ ಪ್ರಾಣಕ್ಕೆ ನಾನು ಪ್ರಾಣ ಕೊಟ್ರೆ ಅವ್ರ ಋಣ ತೀರಿಸ್ದಾಗತ್ತಲ್ವಾ ಚಿಕ್ಕಪ್ಪ? ನಾನು ಹುತ್ತದ ಮಣ್ಣನ್ನ ತಗೊಂಡ್ ಬರ್ತೀನಿ ಚಿಕ್ಕಪ್ಪ, ನನ್ನ ನಂಬಿ ನಾನು ತರ್ತೀನಿ. ನಾನು ಹೋಗಿ ಹುತ್ತದ ಮಣ್ಣನ್ನ ತಗೊಂಡ್ ಬರ್ತೀನಿ. ಇನ್ಯಾವ ದಾರಿನೂ ಇಲ್ಲ ಚಿಕ್ಕಪ್ಪ, ಟೈಮ್ ಇಲ್ಲ ಚಿಕ್ಕಪ್ಪ, ನಾನು ಹೋಗಿ ಬರ್ತೀನಿ. ಅಮ್ಮ ಅಮ್ಮ ಆದ್ಯ, ನನ್ ಮಾತು ಕೇಳು ಆದ್ಯ. ತಾಯಿ, ನನ್ನ ಪ್ರಾಣಕ್ಕೆ ಅಪಾಯ ಅಂತ ಗೊತ್ತಾಗಿ ಹೋಮ ಮಾಡಿಸಿದ ನಮ್ ದೊಡ್ಡಪ್ಪ ಈಗ ಅವ್ರ ಪ್ರಾಣನೇ ಅಪಾಯದಲ್ಲಿ ಸಿಕ್ಕಾಕೊಂಡಿದೆ. ನಿನ್ನ ಹುತ್ತದಿಂದ ತಗೊಂಡು ಹೋಗೋ ಒಂದ್ ಹಿಡಿ ಮಣ್ಣೆ ಅವ್ರ ಪ್ರಾಣನ ಕಾಪಾಡೋದು ಅಂತ ಹೇಳ್ತಿದ್ದಾರೆ. ಅವ್ರಿಗೇನಾದ್ರೂ ಆಯ್ತು ಅಂದ್ರೆ ನಮ್ ರಾಜಲಕ್ಷ್ಮಿ ತಂದೆ ಇಲ್ಲದೆ ಇರೋ ಅನಾಥ ಆಗ್ಬಿಡ್ತಾಳೆ. ನನಗೆ ನನ್ನ ತಾಯಿನ ದೂರ ಮಾಡಿದ ಹಾಗೆ ರಾಜಿಗೆ ಅವ್ರ ತಂದೆನ ದೂರ ಮಾಡಬೇಡ. ನಮ್ ದೊಡ್ಡಪ್ಪ ಇಲ್ಲ ಅಂದ್ರೆ ರಾಜಿ ಮಾತ್ರನೇ ಅಲ್ಲ, ಆ ಮನೆ, ಆ ಕುಟುಂಬ, ಆ ಊರೇ ಅನಾಥವಾಗ್ಬಿಡುತ್ತೆ. ಹೋಮದ ಮಧ್ಯದಲ್ಲೇ ಎದ್ರೆ ನನ್ನ ಪ್ರಾಣಕ್ಕೆ ಅಪಾಯ ಅಂತ ಸಾವಿಗೆ ಕೂಡ ಭಯ ಪಡ್ದೇನೆ ನನಗೋಸ್ಕರ ಹೋಮ ಮಾಡಿಸಿದ್ರು.
ನನ್ನನ್ ಬದುಕ್ಸಿದ್ದಕ್ಕೆ ಅವ್ರ ಪ್ರಾಣ ಕೊಡ್ಬೇಕು ಅಂದ್ರೆ ಅದಕ್ಕಿಂತ ನೀನ್ ನನ್ ಪ್ರಾಣನೇ ತಗೊಳಮ್ಮ, ತಗೊಂಬಿಡು, ತಗೋ. ಶಿವರಾಜು, ಶಿವರಾಜು, ಈಗ ಅವ್ರಿಗೆ ಹೇಗಿದೆ? ಅವರು ತಮ್ಮ ಕೈಯಲ್ಲಿ ಏನು ಮಾಡಕ್ಕಾಗಲ್ಲ ಅಂದ್ಬಿಟ್ರು. ಅದಕ್ಕೆ ಆದ್ರೆ ನಮ್ಮ ನೋವು ನೋಡಕ್ಕಾಗ್ದೆ ಒಂದೇ ಒಂದ್ ದಾರಿ ಇದೆ ಅಂತ ಹೇಳಿದ್ರು. ಏನು? ಏನ್ ಶಿವರಾಜು ಅದು? ಹುತ್ತದ ಮಣ್ಣು ತರಕ್ ಹೇಳಿದ್ರು. ಅದು ಕೂಡ ನಾಗರ ಹಾವಿನ ಸ್ಪರ್ಶ ಆಗಿರ್ಬೇಕಂತೆ. ಆ ನಾಗದೇವರ ದಯೆ ಇದ್ರೆ ಆ ಮಣ್ಣಿನ ಸ್ಪರ್ಶದಿಂದ ಇವರು ಬದುಕಬಹುದು. ಗುರುಗಳೇ, ನಾನ್ ತಗೊಂಡ್ ಬರ್ತೀನಿ ಗುರುಗಳೇ, ನಾನ್ ತರ್ತೀನಿ. ಅದು ತುಂಬಾ ಅಪಾಯಕಾರಿ ಅಲ್ವಾ ಮಾವ? ಅವಳನ್ನ ಯಾಕೆ ಹೋಗಕ್ ಬಿಟ್ಟೆ ಶಿವರಾಜು? ಏನಾದ್ರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ? ನಾನು ಕೂಡ ಅದನ್ನೇ ಹೇಳಿದೆ. ಅದಕ್ಕೆ ದೊಡ್ಡಪ್ಪನಿಗೆ ಏನಾದ್ರೂ ಆದ್ರೆ ದೊಡ್ಡಮ್ಮನ ಪ್ರಾಣನೂ ಹೋಗುತ್ತೆ ಅಂತ ಹೇಳಿದ್ಲು. ರಾಜಾರಾಮ್ ಪ್ರಾಣ ಕಾಪಾಡೋದಿಕ್ಕೆ ಎಷ್ಟೆಲ್ಲ ಕಷ್ಟ ಪಡ್ತಾ ಇದ್ದೀವಿ. ಈಗ ಆದಿಯಾಗಿ ಏನಾದ್ರೂ ಆಗ್ಬಿಟ್ರೆ? ಭಗವಂತ, ಏನಪ್ಪ ಮಾಡ್ಲಿ? ಅಯ್ಯೋ ಭಗವಂತ. ರಾಜು ಮಗನೇ, ರಾಜು ಏನಂದ್ರೆ ದೊಡ್ಡಪ್ಪನ ಪ್ರಾಣನ ಕಾಪಾಡೋದಕ್ಕೆ ನೊಂದ್ ಹಿಡಿ ಮಣ್ಣನ್ ಕೊಡ್ತೀಯ ಅಥವಾ ನನ್ನನ್ನೇ ಮಣ್ಣಲ್ಲಿ ಮಣ್ಣಾಗಿಸ್ಬಿಡ್ತೀಯ? ನಿರ್ಧಾರ ನಿನಗೆ ಬಿಟ್ಟಿದ್ದು. ತೆಗಿಬೇಕು ಅನ್ಕೊಂಡಿದ್ದ ಪ್ರಾಣನ ನೀನೇ ಕಾಪಾಡಬೇಕು. ದೊಡ್ಡಪ್ಪನ ಪ್ರಾಣಕ್ಕೆ ಯಾವುದೇ ತೊಂದರೆ ಆಗದೆ ಇರೋ ಹಾಗೆ ನೋಡ್ಕೋ. ಹೇಳಿದ್ನಲ್ಲ, ನಿಮ್ಮೆಲ್ಲರ ಪ್ರೀತಿ ಇರೋದ್ರಿಂದಾನೇ ಆ ಜೀವ
ಇನ್ನು ಉಳ್ಕೊಂಡಿರೋದು. ಸಾವನ್ನ ಗೆಲ್ಲೋದು ಮನುಷ್ಯನಿಗೆ ಅಸಾಧ್ಯ. ದೀಪ ಇನ್ನೇನು ಆರೋಗ್ಯ ಆಗಿದೆ. ಈಗ ನಮ್ಮ ಯಾರ ಕೈಲೂ ಏನು ಮಾಡೋದಕ್ಕಾಗಲ್ಲ. ಅಯ್ಯೋ, ಯಾವ ಕ್ಷಣದಲ್ಲಿ ಬೇಕಾದ್ರೂ ಇವ್ರ ಉಸಿರು ನಿಂತು ಹೋಗ್ಬೋದು. ರಾಜು, 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 ನನ್ ಮಗನ ಆಯುಸ್ಸು ಇಷ್ಟು ಬೇಗ ಮುಗ್ದೋಯ್ತಾ? ಎದ್ದೇಳು, ಎದ್ದೇಳು ರಾಜು, ಎದ್ದೇಳು ರಾಜು. ಏನಂದ್ರೆ ನಮ್ಮನ್ ಬಿಟ್ಟು ಹೋಗ್ಬೇಡಿ ಅಂದ್ರೆ ಬಿಟ್ಟು ಹೋಗ್ಬೇಡಿ ಅಂದ್ರೆ ನಿಮ್ ಧರ್ಮಯ್ಯ. ಏನ್ ಸ್ವಾಮಿ ನೀವು ಹೇಳ್ತಿರೋದು? ಅವರು ನಮ್ಮ ದೇವರು. ಆ ದೇವ್ರಿಗೆಲ್ಲಾದ್ರೂ ಸಾವಿರುತ್ತಾ? ಮನುಷ್ಯನಾಗಿ ಹುಟ್ಟಿದ ಮೇಲೆ ದೇವರು ಕೂಡ ಸಾವು ತಪ್ಪಲ್ಲ ಅಲ್ವಾ? ನಮ್ಮಣ್ಣ ಕೂಡ ಆ ದೇವರ ಹತ್ರಕ್ಕೆ ಇಲ್ಲ, ಅವ್ರಿಗೇನು ಆಗಲ್ಲ. ಎಲ್ರಿಗೂ ಒಳ್ಳೇದ್ ಮಾಡೋ ಇಂಥ ಮನುಷ್ಯನ ಆ ದೇವ್ರು ಅರ್ಧ ವಯಸ್ಸಿನಲ್ಲೇ ಹೆಂಗ್ ಕರ್ಕೋತಾನೆ? ಅವ್ರನ್ನ ನಾವು ನೋಡಿದ್ರೆ ಜೀವಂತವಾಗಿ ನೋಡ್ಬೇಕು ಕಣೋ. ಅದು ಅಲ್ಲದೆ ನಮ್ ಬಗ್ಗೆ, ನಮ್ ಊರಿನ ಬಗ್ಗೆ ಯೋಚನೆ ಮಾಡೋ ಅವ್ರಿಗೋಸ್ಕರ ಆ ದೇವ್ರನ್ನ ಪ್ರಾರ್ಥನೆ ಮಾಡೋಣ. ಸಾವು ಅವ್ರನ್ನ ಹೇಗ್ ಕರ್ಕೊಂಡು ಹೋಗುತ್ತೋ ನಾವೆಲ್ಲರೂ ನೋಡೇ ಬಿಡೋಣ. ವಿಘ್ನೇಶ್ವರ, ನಮ್ಮ ರಾಜಾರಾಮನ್ನ ಬದುಕಿಸ್ಬಿಡಿ. ನೀವೇ ಕಾಪಾಡಬೇಕು ಅವ್ರನ್ನ. ಕಾಪಾಡು ಸ್ವಾಮಿ. ಸ್ವಾಮಿ, ನಿಮಗ್ ಕೈ ಮುಗಿತೀವಪ್ಪ. ನಮ್ ರಾಜಾರಾಮ್ ಅವ್ರನ್ನ ಕಾಪಾಡಪ್ಪ. ಅಪ್ಪ ವಿಘ್ನೇಶ್ವರ, ನೀನೇ ನಮ್ಮನ್ನ ಕಾಪಾಡಬೇಕು. ಯಾಕಂದ್ರೆ ನಮಗ್ ರಾಜಾರಾಮ್ ಅವ್ರು ಬಿಟ್ರೆ ಬೇರೆ ಗತಿನೇ ಇಲ್ಲ. ನೀನೇ ನಮ್ಮನ್ನ ಕಾಪಾಡ್ಬೇಕು ಸ್ವಾಮಿ. ನೋಡಪ್ಪ, ಮನುಷ್ಯ ಸಾಯೋದಕ್ಕೆ ಕಾರಣ ಏನ್ ಬೇಕಾದ್ರೂ ಆಗಿರ್ಬೋದು, ಆದ್ರೆ ಬದುಕೋದಕ್ಕೆ ಕಾರಣ ಮಾತ್ರ ಪ್ರೀತಿನೇ. ಇಷ್ಟು ಜನರ ಪ್ರೀತಿನ ಬಿಟ್ಟು ಹೋಗಕ್ಕಾಗ್ದೇನೆ ಈ ಪ್ರಾಣ ಇನ್ನೂ ಒದ್ದಾಡ್ತಾ ಇದೆ ಅಂತ ನನಗನ್ಸುತ್ತೆ. ನೀವೆಲ್ಲರೂ ಅವ್ರ ಕಿವಿ ಹತ್ರ ನಮಗೋಸ್ಕರ ಬದುಕಿ ಅಂತ ಕೇಳ್ಕೊಳ್ಳಿ. ನಿಮ್ಮೆಲ್ಲರ ಕೂಗು ಅವ್ರನ್ನ ಕರಿತಿರೋ ಸಾವನ್ನ ಗೆಲ್ಲೋದಕ್ಕೆ ಉಪಯೋಗ ಆಗ್ಬೋದೋ ಏನೋ. ಅಪ್ಪ, ರಾಜು, ನನ್ ಕಂದ, ಈ ಅಮ್ಮನ್ ಬಿಟ್ಟು ಹೊರಟೋಗ್ತೀಯ ನೀನು? ಅಯ್ಯೋ, ನೀನಿಲ್ದೆ ಈ ಅಮ್ಮ ಹೇಗೋ ಬದುಕ್ತಾಳೆ? ಹೇಗೋ ಬದುಕ್ಲಿ? ಎದ್ದೇಳು, ನನ್ಗೋಸ್ಕರ ಎದ್ದೇಳು, ನನ್ಗೋಸ್ಕರ ಎದ್ದೇಳು. ರೀ, ರೀ, ರೀ.
ನಾನು ರೀ ನಿಮ್ಮ ಜಾನಕಿ ರೀ. ನನ್ನ ಜಾನಕಿ ಅಂತ ಹೇಳ್ತಿದ್ರಲ್ಲ, ಈಗ ಈ ಜಾನಕಿನ ಬಿಟ್ಟು ಒಬ್ರೇ ಹೋಗ್ತಿದ್ದೀರಾ?